ಬೆಂಗಳೂರಿನಲ್ಲಿ ಪೊಲೀಸರಿಂದ ಆರೋಪಿ ಲಾಕಪ್ ಡೆತ್, ಸಿಐಡಿಗೆ ಹಸ್ತಾಂತರವಾಯಿತು ಪೊಲೀಸರ ಕೊಲೆ ಆರೋಪ ಪ್ರಕರಣ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಆರೋಪಿ ಲಾಕಪ್ ಡೆತ್ ಆಗಿದೆ. ಸಿಐಡಿಗೆ ಹಸ್ತಾಂತರವಾಗಿದೆ ಈ ಒಂದು ಕೊಲೆ ಆರೋಪದ ಪ್ರಕರಣ. ಮಾದನಾಯಕನಹಳ್ಳಿ ಪೊಲೀಸರಿಂದ ಸಿಐಡಿಗೆ ಕೇಸ್ ಹಸ್ತಾಂತರ ಆಗಿರೋದು. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 4 ಮೇಲೆ ದಾಖಲಾಗಿತ್ತು ಎಫ್ಐಆರ್. ವಿವೇಕನಗರ ಠಾಣೆ ಪೊಲೀಸ್ ಸಿಬ್ಬಂದಿ ಮೇಲೆ ಕೇಸ್ ದಾಖಲಾಗಿತ್ತು. ಸೊನ್ನೇನಹಳ್ಳಿಯ ನಿವಾಸಿ ದರ್ಶನ್ ಸಾವಿಗೆ ಕಾರಣರಾದ್ರ ಪೊಲೀಸರು. ನೋಡಿ, ಬೆಂಗಳೂರಿನಲ್ಲಿ ಪೊಲೀಸ್ನವರು ಆರೋಪಿಯನ್ನ ಲಾಕಪ್ ಡೆತ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ ಈ ಪ್ರಕರಣನ. ಈಗ ಮಾದನಾಯಕನಹಳ್ಳಿ ಪೊಲೀಸರಿಂದ ಸಿಐಡಿಗೆ ಕೇಸನ್ನು ಹಸ್ತಾಂತರ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗ 4 ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿವೇಕನಗರ ಠಾಣೆ ಪೊಲೀಸ್ ಸಿಬ್ಬಂದಿ ಮೇಲೂ ಕೂಡ ಕೇಸ್ ಆಗಿದೆ. ಸೊನ್ನೇನಹಳ್ಳಿಯ ನಿವಾಸಿ ದರ್ಶನ್ ಸಾವಿಗೆ ಪೊಲೀಸ್ನವರೇ ಕಾರಣ ಆಗಿಬಿಟ್ರ? ಏನಿದು ಕತೆ, ಏನಿದ್ರ ಹಿನ್ನೆಲೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ನವೆಂಬರ್ 15ರಂದು ಕುಡಿದು ಗಲಾಟೆ ಮಾಡಿದ್ದ ಈ ಆರೋಪಿ ದರ್ಶನ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊನ್ನೇನಹಳ್ಳಿಯ ದರ್ಶನ್ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿರ್ತಾರೆ. ವಿಚಾರಣೆ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಆರೋಪಿ ದರ್ಶನ್ ಪ್ರಯತ್ನ ಪಟ್ಟಿರ್ತಾನೆ. ಪೊಲೀಸರ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಬಾಂಬೆ ಕಟ್ ಹಾಕಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ ಪೊಲೀಸ್ನವ್ರ ಮೇಲೆ. ನಮ್ಮ ಮೇಲೇನೆ ಹಲ್ಲೆ ಮಾಡ್ತೀಯಾ, ನೀನು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯಾ ಅಂತ ಹೇಳಿ ಬಾಂಬೆ ಕಟ್ ಹಾಕಿ ಮಾರಣಾಂತಿಕವಾಗಿ ದರ್ಶನನ್ನು ಹೊಡೆದಿರ್ತಾರೆ ಅನ್ನೋ ಅನುಮಾನ ಇದೆ. 8 ದಿನಗಳ ಬಳಿಕ ರಿಹಾಬ್ಗೆ ದರ್ಶನನ್ನು ಪೊಲೀಸ್ನವರು ಸೇರಿಸಿರ್ತಾರೆ. ರಿಹಾಬ್ ಕೇಂದ್ರಕ್ಕೆ ಬರುವಾಗಲೇ ತೀವ್ರವಾಗಿ ಗಾಯಗೊಂಡಿದ್ದ ಈ ದರ್ಶನ್ ಉಸಿರಾಟ ಸಮಸ್ಯೆ ಹಿನ್ನೆಲೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಸಿಬ್ಬಂದಿ. ಬೇರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ದರ್ಶನ್ ಸತ್ತು ಹೋಗಿದ್ದ. ಪೊಲೀಸರ ತೀವ್ರ ಹಲ್ಲೆಯಿಂದಲೇ ದರ್ಶನ್ ಸಾವು ಆರೋಪ. ಎಸ್ಕೇಪ್ ಆಗಿರೋ ವಿವೇಕನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ಗೆ ಶೋಧ ಕಾರ್ಯ ನಡೀತಾ ಇದೆ. ಅವರು ಎಸ್ಕೇಪ್ ಆಗಿದ್ದಾರೆ ಈಗ ಇನ್ಸ್ಪೆಕ್ಟರ್. ಸೊ ಹಾಗಾಗಿ ಅವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇರೋದು. A1 ಈ ಒಂದು ಪ್ರಕರಣದ ಆರೋಪಿಗಳಲ್ಲಿ ಪೊಲೀಸ್ನವ್ರು ಯಾರ್ಯಾರಿದ್ದಾರಲ್ಲ, A1 ಶಿವಕುಮಾರ್ ಇನ್ಸ್ಪೆಕ್ಟರ್ ಅವರು, ಇನ್ನು ಪೊಲೀಸ್ ಸಿಬ್ಬಂದಿ ಪವನ್ A2, ಮತ್ತೊಬ್ಬರು A3, ಇಬ್ಬರು ಪೊಲೀಸ್ ಸಿಬ್ಬಂದಿ ಇದ್ದಾರೆ. A4 ರಿಹಾಬ್ ಸೆಂಟರ್ ಮಾಲೀಕ, ಇವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಗಮನಿಸ್ತಾ ಇದ್ದೀವಿ ಫೋಟೋದಲ್ಲಿ ಆ ವ್ಯಕ್ತಿನೇ ದರ್ಶನ್. ಜೊತೆಗೆ ಆತನನ್ನು ಅರೆಸ್ಟ್ ಮಾಡಿ ಆತನಿಗೆ ಮನ ಬಂದಂತೆ ಇವರು ಪೊಲೀಸ್ನವರು ಥಳಿಸಿದ್ರು. ಅದಾದ ನಂತರನೇ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಆರೋಪ ಇದೆ. ಸೊ ಹೀಗಾಗಿ ಪೊಲೀಸ್ನವರ ಹೊಡೆತದಿಂದಾನೆ, ಅಲ್ಲಿ ನೋಡಿ ಗಾಯಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಆ ವ್ಯಕ್ತಿಗೆ, ಆ ಆರೋಪಿಗೆ ಪೊಲೀಸ್ನವರು ಯಾವ ರೀತಿಯಾಗಿ ಹೊಡೆದಿರಬಹುದು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಪೊಲೀಸ್ನವರು ಕೂಡ ಇಂಥ ಸಂದರ್ಭಗಳಲ್ಲಿ ಭಾಳ ಯೋಚನೆ ಮಾಡಬೇಕಾಗುತ್ತೆ. ಆ ವ್ಯಕ್ತಿ ಸ್ಟ್ರಾಂಗ್ ಇದ್ದಾನಾ, ವೀಕ್ ಇದ್ದಾನಾ, ಆತನ ಆರೋಗ್ಯ ಹೇಗಿರುತ್ತೆ ಅಂತ ಹೇಳಿ. ಇದರ ಜೊತೆಗೆ ಈಗಾಗಲೇ ಈ ಒಂದು ವಿಚಾರವನ್ನು ಅಥವಾ ಈ ಒಂದು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಸೊ ಇಷ್ಟು ದಿನಗಳ ಕಾಲ ಲೋಕಲ್ ಪೊಲೀಸ್ನವರು ಇದನ್ನು ವಿಚಾರಣೆ ಮಾಡ್ತಾ ಇದ್ದರು. ಈಗ ಸಿಐಡಿ ಅಧಿಕಾರಿಗಳಿಗೆ ಅಥವಾ ಸಿಐಡಿಗೆ ಈ ಒಂದು ಪ್ರಕರಣವನ್ನು ನೀಡಲಾಗಿದೆ. ಸೊ ಹಾಗಾಗಿ ಭಾಳ ತುರ್ತಾಗಿ ಈ ಪ್ರಕರಣ ಒಂದು ಇತ್ಯರ್ಥಕ್ಕೆ ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ.